ಇದೆಲ್ಲದರ ನಡುವೆ ರಾಜಕೀಯವಾಗಿ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾನೆ ಇದೆ. ಮೊನ್ನೆ ಅಷ್ಟೇ ಕೆಲವು ಸಚಿವರುಗಳಿಗೆ ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ಮುಖ್ಯಮಂತ್ರಿಗಳು ಏರ್ಪಡಿಸಿದರು. ಅದರಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಆದರೆ ಸಂಪುಟ ಪುನರ್ರಚನೆಗೆ ಒಲವು ತೋರಿರ್ತಕ್ಕಂಥ ಮುಖ್ಯಮಂತ್ರಿಗಳು ಎರಡೆರಡು ರೀತಿಯಲ್ಲಿ ಸೇಫ್ ಗೇಮನ್ನು ಆಡ್ತಾ ಇದ್ದಾರೆ. ಸದ್ಯಕ್ಕೆ ಪವರ್ ಶೇರಿಂಗ್ ಗೊಂದಲ ಸಂಪುಟ ಪುನರ್ರಚನೆಗೆ ಲೆಕ್ಕಾಚಾರದಲ್ಲಿದ್ದಾರೆ. ಈ ಬೆಳವಣಿಗೆ ಮಧ್ಯೆ ಸಿಎಂ ಕೂಲ್ ಅಂಡ್ ಕಾಮ್ ಆಗಿ ಮಾತನಾಡಿದ್ದಾರೆ. 1-to-1 ಮೀಟಿಂಗ್ನಲ್ಲಿ ಕೆಲವು ಸಚಿವರ ಬಳಿ ಅವರು ಮಾತಾಡಿದಾರಂತೆ. ಅಂದರೆ ಆ ಡಿನ್ನರ್ ಮೀಟಿಂಗಲ್ಲೂ ಕೆಲವ್ರನ್ನ ಸಪರೇಟಾಗಿ ಕರೆದು ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಇದ್ದರೆ ಹೈಕಮಾಂಡ್ ನಾಯಕರು ಹೇಳ್ತಾರೆ, ಈವರೆಗೆ ನನಗೇನು ಹೇಳಿಲ್ಲ, ಹೈಕಮಾಂಡ್ ಹೇಳಿದ ಮೇಲೆ ಕೇಳಬೇಕಾಗತ್ತೆ, ಹಾಗೇನಾದ್ರು ಇದ್ದರೆ ಹೈಕಮಾಂಡ್ ಮೊದಲೇ ತಿಳಿಸುತ್ತೆ ಅಂತ ಸಿಎಂ ಮಾತಾದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ ಯಾವಾಗ ಡೈರೆಕ್ಷನ್ಸ್ ಕೊಡುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅವರಿಗೆ. ಗೊತ್ತಿಲ್ಲ, ಪವರ್ ಶೇರಿಂಗ್ ಬಗ್ಗೆ ಇಲ್ಲಿ ತನಕ ಅಂತೂ ಏನೂ ಮಾತಾಡಿಲ್ಲ, ಹೈಕಮಾಂಡ್ ಏನೂ ಹೇಳಿಲ್ಲ. ಈಗೇನಾದರೂ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಹೈಕಮಾಂಡ್, ಅಲ್ಲಿಗೆ ಪವರ್ ಶೇರಿಂಗ್ ಅನ್ನೋದು ಸದ್ಯಕ್ಕೆ ತಾತ್ಕಾಲಿಕ ವಿರಾಮ ಆ ಟಾಪಿಕ್ಗೆ. ಹೌದು, ಅದನ್ನೆಲ್ಲ ತಮ್ಮ ಆಪ್ತ ಸಚಿವರ ಜೊತೆ ಸಿದ್ದರಾಮಯ್ಯನವ್ರು ಹಂಚ್ಕೊಂಡಿದ್ದಾರಂತೆ. ನೋಡ್ರಪ್ಪ, ಹೊರಗಡೆ ಬಹಿರಂಗವಾಗಿ ಏನು ಮಾತಾಡೋಕ್ಕೆ ಹೋಗಬೇಡಿ, ಬಟ್ ನನಗಂತೂ ಹೈಕಮಾಂಡಿಂದ ಡೈರೆಕ್ಷನ್ಸ್ ಬಂದಿಲ್ಲ. ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ಅದರಂತೆ ನಾವು ನಡ್ಕೋಬೇಕಾಗುತ್ತೆ. ಮೊದಲು ಹೇಳಿದ್ದಾರೆ ಅವರು, ಸಾಮಾನ್ಯ ಕ್ಯಾಟಗರಿನಲ್ಲಿ 2.5-3 ವರ್ಷಕ್ಕಂತೂ ಸಂಪುಟ ಪುನರ್ರಚನೆ ಆಗಿದ್ದಿದೆ. ಯಾವ ಸ್ವರೂಪದಲ್ಲಿ ಈಗಲೂ ಆಗುತ್ತೆ ನನ್ನ ಪ್ರಕಾರ ಸಂಪುಟ ಪುನರ್ರಚನೆ. ಬಟ್ ಪವರ್ ಶೇರಿಂಗ್ ಏನು, ಆಮೇಲೆ ಬಿಟ್ಕೊಡ್ತಾರಾ? ಲಾಸ್ಟ್ ಟೈಮ್ ಸಂಪುಟ ಪುನರ್ರಚನೆ ಯಾವಾಗ 2013ರ ಟೈಮಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು 3-4 ಜನಕ್ಕೆ ಮಾತ್ರ ಕೊಟ್ಟಿದ್ದು, ಸೇರಿಸ್ಕೊಂಡಿದ್ದು ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಎಷ್ಟೇ ಮುಖ್ಯಮಂತ್ರಿಗಳು ಓಪನ್ ಅಪ್ ಆಗಿ 5 ವರ್ಷ ನಾನೇ CM 5 ವರ್ಷ ನಾನೇ CM ಅಂತ ಹೇಳ್ತಾ ಇದ್ರು, ಮನಸ್ಸಿನ ಆಳದಲ್ಲೆಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಒಂದು ಆತಂಕ ಇದೆ. ಹೈಕಮಾಂಡ್ ಒಂದು ವೇಳೆ ಏನಾದರೂ ಪವರ್ ಶೇರಿಂಗ್ ಬಗ್ಗೆ ಡೈರೆಕ್ಷನ್ಸ್ ಕೊಟ್ಟರೆ ಅದನ್ನು ಪಾಲಿಸಬೇಕಾಗತ್ತೆ ಅಂತ. ಆಪ್ತ ಸಚಿವರ ಜೊತೆ ಇದ್ರ ಬಗ್ಗೆ ಏನಾದರೂ ಮಾತುಕತೆ ಆಡಿದಾರಾ ಅಂತ? ಅರವಿಂದ್, ಸಹಜವಾಗಿ ಕಾಂಗ್ರೆಸ್ನಲ್ಲಿ ಏನೇ ಆಗ್ಬೇಕಾದ್ರೂ ಕೂಡ ಹೈಕಮಾಂಡ್ ಇಂದಲೇ ಆಗ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಆದ್ರೂ ಕೂಡ ಮೊನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ತಮ್ಮ ಆಪ್ತ ಸಚಿವರ ಬಳಿ ಈ ಒಂದು ವಿಚಾರವಾಗಿ, ಒಂದ್ ವೇಳೆ ನೀವು ಹೇಳಿದಾಗೆ ಸಚಿವ ಸಂಪುಟ ವಿಸ್ತರಣೆಗೆ ಮಾತ್ರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಸದ್ಯಕ್ಕೆ ಪವರ್ ಶೇರಿಂಗ್ ಮಾತಿಲ್ಲ ಅನ್ನುವಂತ ಮಾತುಗಳು ಸ್ಪಷ್ಟವಾಗುತ್ತೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಏನಾದ್ರೂ ಪವರ್ ಶೇರಿಂಗ್ ಮಾತುಗಳು ಬಂದ್ರೆ ಸಹಜವಾಗಿ ಒಂದಿಷ್ಟು ಆತಂಕ ಇದ್ದೇ ಇರುತ್ತೆ. ಆದ್ರೂ ಕೂಡ ಸಿಎಂ ಅವರು ಮೊನ್ನೆಯ ಸಭೆಯಲ್ಲಿ ತಮ್ಮ ಆಪ್ತ ಸಚಿವರ ಬಳಿ ಹೈಕಮಾಂಡ್ ಪವರ್ ಶೇರಿಂಗ್ ಬಗ್ಗೆ ಇದುವರೆಗೂ ನನ್ನ ಬಳಿ ಏನು ಮಾತನಾಡಿಲ್ಲ, ಹಾಗಾಗಿ ಸದ್ಯಕ್ಕೆ ಯಾವುದೇ ಗೊಂದಲಗಳು ಬೇಡ, ನೀವು ಕೂಡ ಹೊರಗಡೆ ಮಾತನಾಡೋದು ಬೇಡ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದು ಬಿಹಾರದ ಚುನಾವಣೆಯಲ್ಲಿ ಹೈಕಮಾಂಡ್ ಬಿಸಿ ಇರೋದ್ರಿಂದ ಸದ್ಯಕ್ಕೆ ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಸೊ ಬಿಹಾರ ಚುನಾವಣೆ ಆದ ಬಳಿಕ ಹೈಕಮಾಂಡ್ ಅದು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ ಅಥವಾ ಪವರ್ ಶೇರಿಂಗ್ ಬಗ್ಗೆ ಏನಾದ್ರೂ ನಿರ್ಧಾರ ತೆಗೆದುಕೊಳ್ಬೇಕಾ ಅನ್ನುವಂತಹ ನಿರ್ಧಾರವನ್ನ ಮಾಡಬಹುದು. ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇಂದ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾಹಿತಿಗಳು ಬರದೇ ಇರೋದ್ರಿಂದ ಸದ್ಯಕ್ಕೆ ಸಿಎಂ ಅವರು ಆರಾಮಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆ ಆಗುತ್ತೆ ಅನ್ನುವಂಥದ್ರ ಮೇಲೆ ಸಿಎಂ ಅವರ ಮುಂದಿನ ಆಕ್ಟಿವಿಟಿಗಳು ಇರಬಹುದು ಅಂತ ಅನಿಸುತ್ತೆ. ಅರವಿಂದ್, ಸದ್ಯಕ್ಕಂತೂ ಈಗ ಸಿದ್ದರಾಮಯ್ಯನವರು ಸ್ವಲ್ಪ ಕೂಲ್ ಆಗಿದ್ದಾರೆ, ಹೈಕಮಾಂಡ್ ಅಂತೂ ಏನು ಹೇಳಿಲ್ಲ.